ಎಲ್ರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಗಿ ಹಾಲು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬೇಸಿಗೆಯಲ್ಲಿ ಹೊರಗಡೆಯಿಂದ ಜ್ಯೂಸ್ ತಂದು ಕುಡಿಯೋ ಬದಲು ಈ ರೀತಿ ತುಂಬಾ ಸುಲಭದಲ್ಲಿ ಮನೇಲಿ ಆರೋಗ್ಯಕರವಾದ ಜ್ಯೂಸ್ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಪ್ಯಾನ್ ಇಟ್ಟು 1 ಕಪ್ ಆಗುವಷ್ಟು ರಾಗಿ ಹಾಕೊಳ್ತಾ ಇದ್ದೀನಿ. ಗ್ಯಾಸ್ನ ಕಡಿಮೆ ಉರಿಯಲ್ಲಿಟ್ಟು ರಾಗಿನ ಒಂದು 4 ರಿಂದ 5 ನಿಮಿಷ ಸ್ವಲ್ಪ ಹುರ್ಕೊಳ್ಬೇಕು. ಹುರಿದೆ ಹಾಗೇನೂ ಕೂಡ ಮಾಡ್ಕೊಳ್ಬಹುದು. ಈ ರೀತಿ ಸ್ವಲ್ಪ ಹುರಿಯೋದ್ರಿಂದ ತುಂಬಾನೇ ರುಚಿಯಾಗಿ ಬರುತ್ತೆ, ಹಸಿ ವಾಸನೆ ಬರುತ್ತೆ ಅಥವಾ ಬೇಗ ಜೀರ್ಣ ಆಗಲ್ಲ ಅನ್ನೋರು ಈ ರೀತಿ ಸ್ವಲ್ಪ ಹುರಿದು ಮಾಡ್ಕೊಳ್ಬಹುದು, ಚೆನ್ನಾಗಾಗತ್ತೆ. ನೋಡಿ, ಹೀಗೆ ಹುರ್ಕೊಂಡು ಇದನ್ನ ಒಂದು ಬೌಲಿಗೆ ಹಾಕಿ ನೀಟಾಗಿ ರಾಗಿನ ತೊಳ್ಕೊಳ್ತಾ ಇದ್ದೀನಿ. ಜಾಸ್ತಿ ಹುರಿಲಿಕ್ಕೆ ಹೋಗ್ಬೇಡಿ, ರಾಗಿನ ಸಿಡಿಸ್ಲಿಕ್ಕೆ ಹೋಗಬಾರ್ದು. ಲೈಟಾಗಿ ಸ್ವಲ್ಪ ಹುರ್ಕೊಂಡು ನಂತರ ಒಂದು 5 ರಿಂದ 6 ಸಲ ನೀರು ಹಾಕಿ ಚೆನ್ನಾಗಿ ರಾಗಿನ ವಾಶ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಒಂದು 6 ರಿಂದ 7 ಗಂಟೆ ರಾಗಿನ ಚೆನ್ನಾಗಿ ನೆನೆಲಿಕ್ಕೆ ಬಿಡೋಣ. ರಾಗಿನ ರಾತ್ರಿನೇ ನೆನೆಸಿ ಬೆಳಿಗ್ಗೆ ಸಹ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ರಾಗಿನ ಚೆನ್ನಾಗಿ ನೆನೆಸ್ಕೊಂಡು ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ನೀರನ್ನು ಶೋಧಿಸ್ಕೊಂಡು ರಾಗಿನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅದೇ ಕಪ್ನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಹಾಕ್ಕೊಳ್ಬಾರ್ದು, ಹಸಿ ಕಾಯಿ ತುರಿನ ಹಾಕ್ಕೊಳ್ಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಫ್ಲೇವರ್ಗೋಸ್ಕರ ಒಂದು 4 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಕಪ್ ಆಗುವಷ್ಟು ನೀರು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡು ಇದನ್ನು ಜರಡಿಗೆ ಅಥವಾ ಈ ರೀತಿ ಒಂದು ತೆಳ್ಳಗಿನ ಕಾಟನ್ ಬಟ್ಟೆಗೆ ಹಾಕಿ ಸೋಸ್ಕೊಂಡ್ರೆ ಆಯಿತು. ಹಾಗೆ 1 ಕಪ್ ಆಗುವಷ್ಟು ನೀರು ಸಹ ಹಾಕಿ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬಟ್ಟೆಯಿಂದ ನೀಟಾಗಿ ಸೋಸ್ಕೊಳ್ಬಹುದು. ಜರಡಿ ಇದ್ದರೆ ಅದರಲ್ಲೂ ಕೂಡ ನೀವು ಸೋಸ್ಕೊಳ್ಬಹುದು. ನಿಮ್ಗೆ ಹೇಗೆ ಈಸಿ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸೋಸ್ಕೊಂಡಾದ್ಮೇಲೆ ನಂತರ ಇದಕ್ಕೆ ಮತ್ತೆ 1 ಕಪ್ ಆಗುವಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಹಾಕಿ ನೀಟಾಗಿ ನೋಡಿ ಈ ರೀತಿ ರಾಗಿ ಹಾಲನ್ನ ತೆಕ್ಕೊಳ್ಬೇಕು. ತುಂಬ ತರಿ ಆಗಿದ್ರೆ ಮತ್ತೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬಹುದು. ನಿಮಗೆ ರಾಗಿ ಹಾಲು ಯಾವ ಹದದಲ್ಲಿ ಬೇಕು ಅಂತ ನೋಡ್ಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ತೆಳ್ಳಗಿರಬೇಕು ಅನಿಸಿದರೆ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ತೆಳ್ಳಗಿರೋದು ಬೇಡ, ಸ್ವಲ್ಪ ಗಟ್ಟಿಯಾಗಿ ಬೇಕು ಅನಿಸಿದರೆ ನೀರು ಕಡಿಮೆ ಹಾಕ್ಕೊಂಡು ನೋಡಿ ಈ ಹದದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಈ ಹದದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಿಹಿಗೆ ನಾನಿಲ್ಲಿ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜೋನಿ ಬೆಲ್ಲನ ಬಳಸ್ತಾ ಇದ್ದೀನಿ. 3/4 ಕಪ್ ಆಗುವಷ್ಟು ಬೆಲ್ಲ ಬಳಸಿದ್ದೀನಿ. ಜೋನಿ ಬೆಲ್ಲದ ಬದಲು ನಾರ್ಮಲ್ ನೀವು ಬಳಸ್ತೀವಲ್ಲ ಅದೇ ಗಟ್ಟಿ ಬೆಲ್ಲನೂ ಸಹ ಬಳಸ್ಬಹುದು. ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹೆಚ್ಚು ಕಡಿಮೆ ಹಾಕ್ಕೊಳ್ಬಹುದು. ಬೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಜೋನಿ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ತುಂಬ ಕಡಿಮೆ ಪದಾರ್ಥನ ಬಳಸಿ ಜ್ಯೂಸ್ನ ಮಾಡ್ಕೊಳ್ಬಹುದು. ರಾಗಿ ಅರ್ಧದಷ್ಟು ತೆಂಗಿನಕಾಯಿ ಹಾಗೆ ಸಿಹಿಗೆ ಬೆಲ್ಲ ಇದಿಷ್ಟಿದ್ರೆ ಈ ಜ್ಯೂಸ್ ರೆಡಿ ಆಗುತ್ತೆ. ಬೇಕಿದ್ರೆ ನೀವು ಇದಕ್ಕೆ ಗೋಡಂಬಿನೂ ಸಹ ಹಾಕ್ಕೊಳ್ಬಹುದು. ಒಂದು 5 ರಿಂದ 6 ಆಗುವಷ್ಟು ಗೋಡಂಬಿನ ರಾಗಿ ಜೊತೆ ನೆನೆಸಿ ಜ್ಯೂಸ್ನ ಮಾಡ್ಕೊಳ್ಬಹುದು, ಚೆನ್ನಾಗಾಗತ್ತೆ. ಜ್ಯೂಸ್ ರೆಡಿ ಆದಮೇಲೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ನಾನಿಲ್ಲಿ ಸ್ವಲ್ಪ ಸಬ್ಜಾ ಬೀಜನ ನೆನೆಸಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರಷ್ಟೇ ಹಾಕ್ಕೊಳ್ಬಹುದು. ನೋಡಿ, ರುಚಿಯಾದ ರಾಗಿ ಜ್ಯೂಸ್ ಅಥವಾ ರಾಗಿ ಮಿಲ್ಕ್ ರೆಡಿ ಆಗಿದೆ. ರಾಗಿಯಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ಐರನ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇದನ್ನು ಈಸಿಯಾಗಿ ಕುಡಿಯಬಹುದು. ಈ ಜ್ಯೂಸ್ ಕುಡಿಯೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗೋದಲ್ಲದೆ ದೇಹಕ್ಕೆ ಶಕ್ತಿ ನೀಡುತ್ತೆ. ಅಷ್ಟೇ ಸುಲಭದಲ್ಲಿ ಮಾಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.